ಮಾಹಿತಿ ಲಭ್ಯವಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಗುರುಚರಣ್ ಸಿಂಗ್ ಜಡ್ಜ್ ಮುಂದೆ ಹಾಜರಾಗಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿರುವಂತಹ ಗುರುಚರಣ್ ಸಿಂಗ್ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸಲಾಗಿದೆ. ಗುರುಚರಣ್ ಸಿಂಗ್ ಬಂಧನದ ರಿಮಾಂಡ್ ಅರ್ಜಿ ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿದ್ದು, ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ. 14 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾವು ಯಾವತ್ತು ಕಳೆದ 3-4 ದಿನಗಳಿಂದ ಒಂದಷ್ಟು ವಿಡಿಯೋಗಳನ್ನ ರಿಲೀಸ್ ಮಾಡಲಾಯಿತು. ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಪಂಜಾಬಿ ವೇಷಧಾರಿಯಾಗಿ ಓರ್ವ ವ್ಯಕ್ತಿ ಗುಂಡು ಹಾರಿಸುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆ ನಂತರದಲ್ಲಿ ಆ ವಿಡಿಯೋ ಬಹಳಷ್ಟು ವೈರಲ್ ಕೂಡ ಆಯಿತು. ಸೊ ಈತನೇ ಗುಂಡು ಹಾರಿಸಿರುವಂತಹ ಬಗ್ಗೆ ಶಂಕೆಯನ್ನು ಅವತ್ತೇ ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಪೊಲೀಸರು ಯಾವುದೇ ಕಾರಣಕ್ಕೆ ಫೈರಿಂಗ್ ಮಾಡಿಲ್ಲ ಅಥವಾ ಆ ಗುಂಡು ನಮ್ಮ ಪೊಲೀಸರಿಂದ ಆಗಿಲ್ಲ ಅನ್ನುವಂಥದ್ದನ್ನು ಅವತ್ತೇ ಸ್ಪಷ್ಟನೆ ಕೊಟ್ಟಿದ್ರು. ತದನಂತರದಲ್ಲಿ ಆತನೇ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾ ಇದ್ದ. ಆತನನ್ನ ಕೂಡ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇತ್ತು. ಸದ್ಯಕ್ಕೆ ಈ ಒಂದು ಫೈರಿಂಗ್ ಪ್ರಕರಣ ಸಂಬಂಧ ಆರೋಪಿ ಗುರುಚರಣ್ ಸಿಂಗ್ ಸದ್ಯ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಆಗಿದ್ದ ಈತ ಅಂದ್ರೆ ಗುರುಚರಣ್ ಸಿಂಗ್ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಸಿದ್ದು. ಸಿದ್ದು, ನಾವು ಗಮನಿಸ್ತಾ ಇದ್ವಿ ಅವತ್ತೇ ವಿಡಿಯೋ ಬಂದಾಗಲೇ ಈತನೇ ಗುಂಡು ಹಾರಿಸಿರಬಹುದು ಅಂತ ಪ್ರಾಥಮಿಕವಾಗಿ ಎಲ್ಲರೂ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಸದ್ಯಕ್ಕೆ ಈಗಾಗಲೇ ಹಾಜರುಪಡಿಸಲಾಗಿದೆಯಾ, ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಖಂಡಿತವಾಗ್ಲೂ ಅಮೃತ, ಏನು ಖಾಸಗಿ ಗನ್ಮ್ಯಾನ್ ಇಂದಲೇ ಫೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಥಳದ ಉಸ್ತುವಾರಿ ಆದಂತ SP ಭಂಡಾರಿ ಅವರು ಸಹ ಹೇಳಿದ್ರು. ಖಾಸಗಿ ಗನ್ಮ್ಯಾನ್ ಯಾರು ಅಂತ ಹೇಳ್ಬಿಟ್ಟು ಪ್ರತ್ಯಂತ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ಗಳಂದ್ರೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಸಹ ಇದ್ರು. ಅದರಲ್ಲೂ ಆ ಗನ್ಮ್ಯಾನ್ಗಳನ್ನ ಈಗಾಗಲೇ ವಶಕ್ಕೆ ಪಡೆದು 3 ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವ್ರನ್ನ ತನಿಖೆಯನ್ನು ಸಹ ಮಾಡಲಾಗಿದೆ. ಒಬ್ಬರನ್ನ ಅರೆಸ್ಟ್ ಅನ್ನು ಸಹ ಮಾಡಲಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಿದಂಥವ್ರನ್ನ ಬೆಂಗಳೂರಿನ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿರುತ್ತೆ ಆ ನ್ಯಾಯಾಲಯಕ್ಕೆ ಕಳಿಸಲಾಗಿದೆ. ಈಗ ಅವನ್ನ ಕಳಿಸಿದಾದ ಮೇಲೆ ಪೊಲೀಸರು ಕೂಡ ಮತ್ತಷ್ಟು ಈಗ ತಂಡವನ್ನು ರಚನೆ ಮಾಡಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನ ಇನ್ನೂ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅವರನ್ನ ಕರೆತಂದು ತನಿಖೆ ಮಾಡುವಂಥದ್ದು ಕೂಡ ಒಂದು ಕಡೆ ನಡೀತಾ ಇದೆ. ಈಗ ಅದೇ ಘಟನೆಗೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಇದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಆ ಘಟನಾ ಸ್ಥಳದಲ್ಲಿ ಇದ್ದೀವಿ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಆ ಫೈರಿಂಗ್ ಏನಾಗಿತ್ತು, ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಖಾಸಗಿ ಗನ್ನಿಂದ ಫೈರ್ ಆಗಿದೆ ಅನ್ನೋಂಥದ್ದು ತಿಳಿದು ಬಂದಿದೆ. ಈಗ ತಿಳಿದು ಬಂದಂಥ ಸಂದರ್ಭದಲ್ಲಿ ಡಿಟೆಕ್ಟರ್ ಮೂಲಕ ಈಗ ಬಾಂಬ್ ನಿಷ್ಕ್ರಿಯ ದಳದವರು ಶೋಧ ಕಾರ್ಯ ಕೂಡ ಪ್ರಾರಂಭವಾಗಿದೆ. ಶೋಧ ಕಾರ್ಯ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ಮಾರ್ಕ್ ಅನ್ನು ಹಾಕಲಾಗಿದೆ. ಮಾರ್ಕ್ ಹಾಕಿದಂತಹ ಸ್ಥಳದಲ್ಲಿ 9mm ಒಂದು ಬುಲೆಟ್ ಕೂಡ ಸಿಕ್ಕಿದೆ. ಅದು ಕೂಡ ಫೈರಿಂಗ್ ಆದಂಥದ್ದು. ಮತ್ತು ಫೈರಿಂಗ್ ಆದಂಥ ಸ್ಥಳದಲ್ಲಿ ಈಗ ಏನು ಜನಾರ್ದನ್ ರೆಡ್ಡಿ ನಿವಾಸದ ಕಾಂಪೌಂಡ್ ಏನಿರುತ್ತೆ, ಕಾಂಪೌಂಡಕ್ಕೆ ಹತ್ತಿಕೊಂಡಂಥ 2 ಮರಗಳು ಏನಿರುತ್ತೆ, ಆ ಚಿಕ್ಕದಂಥ ಮರಗಳಿಗೆ ಕೂಡ ಅಲ್ಲೊಂದು ಪಾಯಿಂಟ್ ಅನ್ನು ಹಾಕಲಾಗಿದೆ. ಅಲ್ಲಿ 1 ಅಂತ ಮಾರ್ಕ್ ಹಾಕಿದ್ದಾರೆ. ಅದೇ ಪಕ್ಕದಲ್ಲಿರುವಂಥ ಇನ್ನೊಂದು ಮರ ಏನಿರುತ್ತೆ ಆ ಮರಕ್ಕೆ .2 ಅನ್ನುವಂಥದ್ದನ್ನು ಹಾಕಿದರೆ. ಇದನ್ನೆಲ್ಲ ಹೊರತುಪಡಿಸಿದರೆ ಈಗ ಸದ್ಯಕ್ಕೆ ಬಾಂಬ್ ನಿಷ್ಕ್ರಿಯ ದಳದ ತಂಡ ಏನಿದೆ ಶೋಧ ಕಾರ್ಯ ನಿರಂತರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಆ ಕಾಂಪೌಂಡ್ಗೆ ಸಾಕಷ್ಟು ಕಸ ಕಡ್ಡಿ ಗಿಡಗಳು ಏನಂತೀವೋ ಆ ಪೊದೆ ಏನಂತೀವೋ ಆ ಪೊದೆ ಕೂಡ ಇದೆ. ಆ ಪೊದೆಯನ್ನು ತೆರವುಗೊಳಿಸುವ ಮೂಲಕ ಇಂಚಿಂಚಾಗಿ ಚೆಕ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಸಣ್ಣ ಪಾಯಿಂಟನ್ನು ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಪಾಯಿಂಟಿಗೂ ಚೆಕ್ ಮಾಡುವಂಥ ಕೆಲಸವನ್ನು ಇಲ್ಲೇ ಬಾಂಬ್ ನಿಷ್ಕ್ರಿಯ ದಳ ತಂಡ ಕೂಡ ಮಾಡ್ತಾ ಇದೆ. ಜೊತೆಗೆ ಅವರಿಗೆ ಸೋಕೋ ತಂಡ ಆಗಿರ್ಬೋದು, FSLನ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಗಾಂಧಿನಗರ ಪೊಲೀಸ್ ಠಾಣೆ ಪೊಲೀಸರಾಗಿರ್ಬೋದು ಮತ್ತು ಬ್ರೂಸ್ಪೇಟೆ ಪೊಲೀಸರಾಗಿರ್ಬೋದು, ಇದರೆಲ್ಲ ಹೊರತುಪಡಿಸಿ ಸ್ಥಳಕ್ಕೆ IG ಆದಂಥ ವರ್ತಿಕಾ ಕಟೇರ್ ಅವರು ಸಹ ಬಂದಿದ್ದರು. ಇನ್ನು ಈ ಘಟನಾ ಸ್ಥಳಕ್ಕೆ ಉಸ್ತುವಾರಿ SP ಆದಂಥ ಭಂಡಾರಿ ಏನಿದ್ದಾರೆ ಅವರು ಸಹ ಬಂದಿದ್ದಾರೆ. ರಂಜಿತ್ ಕುಮಾರ್ ಭಂಡಾರಿ ಅವರ ನೇತೃತ್ವದಲ್ಲಿ ಈಗ ಕೆಲಸ ಕೂಡ ನಡೀತಾ ಇದೆ. ಜೊತೆಗೆ ಈ ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಆ ಘಟನಾ ಸ್ಥಳದಲ್ಲಿ ಸತೀಶ್ ರೆಡ್ಡಿ ಅವರ ಬೆಂಬಲಿಗರು ಮತ್ತು ಅಂಗರಕ್ಷಕರು ಏನು ಇದ್ರೋ ಅವರು ಸಹ ಒಂದು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದು. ನಾವು 7 ಗುಂಡನ್ನು ಫೈರ್ ಆಗಿದೆ ಅಂತ, ಅಂದರೆ ಅವ್ರ ಹತ್ರ ಗುಂಡನ್ನು ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರ ಹತ್ರ ಎಷ್ಟು ಗುಂಡುಗಳಿತ್ತು, ಎಷ್ಟು ಗುಂಡುಗಳನ್ನು ಫೈರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಕೂಡ ಒಂದು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಕೊಟ್ಟಿದ್ರು. ಅದೇ ಪ್ರಾಥಮಿಕ ಮಾಹಿತಿಯ ಮೇರೆಗೆ FSLನ ಅಧಿಕಾರಿಗಳು ಸೇರಿದಂತೆ ಸೋಕೋ ತಂಡ ಮತ್ತು ಬಾಂಬ್ ನಿಷ್ಕ್ರಿಯ ದಳದ ತಂಡ ಇವರೆಲ್ಲರೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಈಗ ಏನು ನಡೆದಂಥ ಘಟನೆ ಏನು ಹಿಡಿದಿತ್ತಲ್ಲ ಆ ಜಾಗದಲ್ಲೀಗ
9mm ಬುಲೆಟ್ ಕೂಡ ಸಿಕ್ಕಿದೆ. ಇನ್ನೂ ತನಿಖೆ ಕೂಡ ಶುರುವಾಗಿದೆ. ಅವರು ಹೇಳಿರೋ ಪ್ರಕಾರ ಆರು ಫೈರ್ ಮಾಡಿದ್ದೀವಿ, 6 ಫೈರ್ ಆಗಿದೆ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆ ವೇಳೆಯಲ್ಲಿ ಕೂಡ ಸಿಕ್ಕಿದೆ. ಈಗ ಅದೇ ತನಿಖೆಯನ್ನು ಮುಂದುವರಿಸಿ FSL ಅಧಿಕಾರಿಗಳ ಜೊತೆಗೆ ಪೊಲೀಸರು ಕೂಡ ಜೊತೆಯಾಗಿದ್ದು ಸಾಕಷ್ಟು ತನಿಖೆಯನ್ನು ಶುರು ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಬುಲೆಟ್ಗಳು ಸಿಗಬೇಕಾಗತ್ತೆ. ಒಂದಿಷ್ಟು ಘಟನಾ ಸ್ಥಳದಲ್ಲಿ ಫೈರ್ ಆದಂಥ ಸಂದರ್ಭದಲ್ಲಿ ಬುಲೆಟ್ನ ಕ್ಯಾಪ್ಗಳು ಸಿಕ್ಕಿತ್ತು. ಬರೀ ಕ್ಯಾಪ್ಗಳು ಅಷ್ಟೇ ಅಲ್ಲ, ಆ ಗನ್ ಫೈರ್ ಆದಂಥ ಸಂದರ್ಭದಲ್ಲಿ ಸಿಗಬೇಕಾಗಿದ್ದ ಬುಲೆಟ್ ಏನಿದೆ, ಬುಲೆಟ್ಗಳನ್ನು ಪರಿಶೀಲನೆ ಮಾಡಲಾಗ್ತಾಯಿದೆ. ಜೊತೆಗೆ ಎಷ್ಟು ನಿಂದ ಫೈರ್ ಮಾಡಿದ್ರೆ, ಯಾವ ಗನ್ನಿಂದ ಎಷ್ಟು ಫೈರ್ ಮಾಡಿದ್ರೆ ಎಷ್ಟು ದೂರದವರೆಗೆ ಹೋಗ್ತದೆ ಅಂತ ಹೇಳಿಬಿಟ್ಟು FSLನ ಅಧಿಕಾರಿಗಳು ಗಲಾಟೆ ಆದಂಥ ದಿನದಿಂದ ಹಿಡಿದು ಇಂದಿನವರೆಗೂ ಕೂಡ ಇಂಚಾಗಿ ಅಳತೆ ಪಟ್ಟೆ ಹಿಡಿದು ಕೂಡ ಚೆಕ್ ಮಾಡಲಾಗಿದೆ. ಇವತ್ತು ಕೂಡ ಅಷ್ಟೇ ಆ ಸ್ಥಳದಿಂದ ಅಳತೆ ಪಟ್ಟೆ ಹಿಡಿದು ಕೂಡ ಕೆಲಸವನ್ನು ಸಹ ಮಾಡಿರುವಂಥದ್ದು. ಸದ್ಯ ಈಗ FSLನ ಅಧಿಕಾರಿಗಳ ಜೊತೆಗೆ ಅನೇಕ ತಂಡ ಕೂಡ ಬಂದು ಆ ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಕೆಲಸ ಶೋಧ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಇನ್ನಷ್ಟು ಮಾಹಿತಿ ಕೂಡ ಪೊಲೀಸರ ಸಿಗಬಹುದಾಗಿದೆ. ಅಮೃತ. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.